So good morning students. So ನಾನು ಕಳೆದ ಕ್ಲಾಸಲ್ಲಿ ಒಂದು 3 ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ಕಳಿಸಿದ್ದೆ. ಔಟ್ ಆಫ್ ದಟ್ 3 ಪ್ರಾಬ್ಲಮ್ಸ್ ಐ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್ ಯು 2 ಪ್ರಾಬ್ಲಮ್ಸ್. ಕಳೆದ ಕ್ಲಾಸಲ್ಲಿ 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕನ್ನು ಸಹ ಕಳಿಸಿದ್ದೀನಿ. ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ. ಹೌ ಟು ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ಲೈಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತೇಳ್ಬಿಟ್ಟು ಆ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಮಾಡಿರ್ತಕ್ಕಂಥ ಆ 2 ಪ್ರಾಬ್ಲಮ್ಸು ಕಂಪ್ಲೀಟ್ ಅಂಡರ್ ರೈಟಿಂಗ್ಗೆ ಬರುತ್ತೆ. ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತಂತಂದರೆ ಒಂದು ಕಂಪನಿ ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಾ ಇದೆಯೋ ಆ ಎಲ್ಲ ಶೇರ್ಸನ್ನು ಅಂಡರ್ ರೈಟರ್ಸೇ ಅದನ್ನು ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಅಥವಾ ಅಂಡರ್ ರೈಟರ್ಸೇ ಅಂಡರ್ ರೈಟ್ ಮಾಡಲಿಕ್ಕೆ ಅದನ್ನು ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಸೊ ಇನ್ನೊಂದು ಪ್ರಾಬ್ಲಮನ್ನು ಮೊದಲೇ ಕಳಿಸಿದ್ದೆ, ಆದರೂ ಇವತ್ತು ಇನ್ನೊಂದ್ಸಲಿ ಆ ಪ್ರಾಬ್ಲಮ್ನ ಸೆಂಡ್ ಮಾಡಿದ್ದೀನಿ. ನಿಮ್ಮ ಗ್ರೂಪಲ್ಲಿದೆ ನೋಡಿ, ವಾಟ್ಸಪ್ ಗ್ರೂಪಲ್ಲಿ. ಅದ್ರ ಜೊತೆಯಲ್ಲಿ ಇನ್ನೂ 3 ಪ್ರಾಬ್ಲಮ್ಸ್ಗಳನ್ನ 4, 5, 6 ಆ 3 ಪ್ರಾಬ್ಲಮ್ಸ್ಗಳನ್ನ ಕಳಿಸಿದ್ದೀನಿ. ನೋಡೋಣ ಎಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದು ನಾನು ಸಾಲ್ವ್ ಮಾಡ್ತಾ ಇರ್ತಕ್ಕಂಥ 3ನೇ ಪ್ರಾಬ್ಲಮ್ಮು. ಆ 3ನೇ ಪ್ರಾಬ್ಲಮಲ್ಲಿ ಏನು ಹೇಳುತ್ತೆ ಅಂತ ಪ್ರಾಬ್ಲಮ್ನ ಫಸ್ಟ್ ಒಂದ್ಸಲಿ ನೋಡಿ. ಬೆಂಗಳೂರು ಬ್ಯಾಟ್ರಿ ಲಿಮಿಟೆಡ್ ವಾಸ್ ಫಾರ್ಮಡ್ ವಿತ್ ಅನ್ ಕ್ಯಾಪಿಟಲ್ ಆಫ್ ₹1 lakh at ₹10 per share. The amount is being issued for the public which is underwritten by the shareholders as follows. That is A 35,000, B 30,000, C 20,000, D 10,000, E 3,000, F 2,000. Applications with stamp of the underwriters were received as follows. A 10,000, B 22,500, C 20,000, D 7,500, E 5,000, F nil. Applications for 20,000 shares were received as unmarked. ಇಲ್ಲಿ ಅನ್ಮಾರ್ಕ್ಡ್ ಅವನೇ ಕೊಟ್ಬಿಟ್ಟಿದ್ದಾನೆ, ನಾವು ಕಂಡುಹಿಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದು ಕೊಟ್ಟಿಲ್ದಿದ್ದರೆ ಯಾವ ರೀತಿ ಅನ್ಮಾರ್ಕ್ಡ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೋ? ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಮಾಡಿದರೆ ಅನ್ಮಾರ್ಕ್ಡ್ ಬರೋದು. ಬಟ್ ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಅವನೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಶೋಯಿಂಗ್ ದ ಲೈಬಿಲಿಟಿ ಆಫ್ ಅಂಡರ್ ರೈಟರ್ಸ್, ಅದನ್ನು ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಗ್ರಾಸ್ ಲೈಬಿಲಿಟಿ. ಅವರು ಎಷ್ಟನ್ನು ಅಂಡರ್ ರೈಟ್ ಮಾಡ್ತಾರೆ ಅದನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗ್ರಾಸ್ ಲೈಬಿಲಿಟಿ ಅಂತ ಕರಿತೀವಿ. ಗ್ರಾಸ್ ಲೈಬಿಲಿಟಿ. ಗ್ರಾಸ್ ಲೈಬಿಲಿಟಿನಲ್ಲಿ ಎ ಈಸ್ 35,000, ಬಿ ಈಸ್ 30,000, ಸಿ ಈಸ್ 20,000, ಡಿ ಈಸ್ 10,000, ಇ ಈಸ್ 3,000, ಎಫ್ ಈಸ್ 2,000. ಟೋಟಲ್ 35, 65, 75, 85 and 90. 35, 65, 75, 95 ಪ್ಲಸ್ 1 lakh shares. 35, 65, 85, 95, 98, 100. ಇದರಲ್ಲಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಇದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಡಿಡಕ್ಟ್ ಮಾಡಬೇಕು. ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಿದ್ರೆ ಕಂಡುಹಿಡ್ಕೊಬೇಕು. ಯಾವ ರೀತಿ? ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈಸ್ ಈಕ್ವಲ್ ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಬಟ್ ಈ ಪ್ರಾಬ್ಲಮಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ. ಏನಂತ? ಅಪ್ಲಿಕೇಶನ್ಸ್ ಫಾರ್ 20,000 ಶೇರ್ಸ್ ವರ್ ರಿಸೀವ್ಡ್ ಆಸ್ ಅನ್ಮಾರ್ಕ್ಡ್. 20,000 ಅಪ್ಲಿಕೇಶನ್ಸ್ಗಳು ಅನ್ಮಾರ್ಕ್ಡ್ ಆಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಾಗೆ ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫಾರ್ 20,000. ಈ 20,000 ಈ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ರೇಷಿಯೋ
ಇವುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 7, 13, 17, 19 ಇವೆರಡು ಸೇರಿ ಒಂದು 20. 20,000 ಡಿವೈಡೆಡ್ ಬೈ 20 ಅಂದರೆ ಇದು 7,000 ಬರುತ್ತೆ, ಇದು 6,000 ಬರುತ್ತೆ, ಇದು 4,000 ಬರುತ್ತೆ, ಇದು 2,000 ಬರುತ್ತೆ, ಇದು 600 ಬರುತ್ತೆ, ಇದು 400 ಬರುತ್ತೆ. ಇದೆಲ್ಲ ಟೋಟಲ್ ಮಾಡಿದ್ರೆ 20,000 ಆಗಬೇಕು. 7,000, 13,000, 17,000, 19,000, 19,600 ಪ್ಲಸ್ 400 20,000. ಈಗ ಇದನ್ನ ಡಿಡಕ್ಟ್ ಮಾಡಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ 20,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅದನ್ನ ಈ ಗ್ರಾಸ್ ಲಯಬಿಲಿಟಿ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. 35 ಅಲ್ಲಿ 7 ಹೋದ್ರೆ 28,000, 13 ಅಲ್ಲಿ 6 ಹೋದ್ರೆ 24,000, 20 ನಲ್ಲಿ 4 ಹೋದ್ರೆ 16,000, 10 ನಲ್ಲಿ 2 ಹೋದ್ರೆ 8,000, 3 ನಲ್ಲಿ 600 ಹೋದ್ರೆ 2,400, 1,600, ಟೋಟಲ್ 80,000. 1 lakh ಅಲ್ಲಿ 20,000 ಹೋದ್ರೆ 80,000. ನೆಕ್ಸ್ಟ್ ಇದರಲ್ಲಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್, ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎದೆಷ್ಟು, ಬಿದೆಷ್ಟು, ಸಿದೆಷ್ಟು ಅಂತ. ಎದು 35,000 ಇಸ್ ದ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಬಿದು ಎದು 10,000 ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫಾರ್ 10,000. ಬಿದು 22,500. ಸಿದು 20,000. ಡಿದು 7,500. ನೆಕ್ಸ್ಟ್ 5,000 ನಿಲ್. ಸೊ ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ. 10, 32,500, 52,500, 60, 65, 65,000. 7, 30, 50, 60, 65,000 is the unmarked applications. ಅಲ್ಲ, 65 is the marked applications. ಇದು ಮಾರ್ಕ್ಡ್ ಅಪ್ಲಿಕೇಶನ್ಸ್ 65,000. ಇದನ್ನ ಡಿಡಕ್ಟ್ ಮಾಡ್ಕೊಳ್ಳಿ. ಇದನ್ನ ಡಿಡಕ್ಟ್ ಮಾಡಿದ್ರೆ 28,000 minus 10,000 18,000. 24,000 minus 22,500 1,500. 16,000 minus 20,000 over subtraction of 4,000. 8,000 minus 7,500 500. 2,400 minus 5,000 over subtraction of 2,600 1,600. 15,000. 80 65 ಹೋದ್ರೆ 15,000. ಇಲ್ಲಿ ಸಿ ಮತ್ತು ಇ ಇವೆರಡು ಮೈನಸ್ ಅಂತ ಬಂದಿದೆ ನೋಡಿ. ಸಿ ಮತ್ತು ಇ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಸಿ ಮತ್ತು ಇ ಇವೆರಡು ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಈ ಓವರ್ ಸಬ್ಸ್ಕ್ರಿಪ್ಷನ್ ಆಗಿರೋದ್ರಿಂದ ಎ ಬಿ ಡಿ ಎಫ್ ಗೆ ಈ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ಆಫ್ ಯಾರ್ಯಾರ್ದು? ಸಿ ಮತ್ತು ಇ. ಸಿ ಅಂಡ್ ಇ distributed to A, B, D and F. A, B,
and F in the ratio of 7:6:2:0.4. 7:6:2:0.4. ಇದು ಸಿ ಮತ್ತು ಇದು ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ, ಅವ್ರಿಗೆ ಬರೋದಿಲ್ಲ. ಅವರಿಬ್ಬರದು ಆಗಿರೋದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವರಿಬ್ಬರದು ಸೇರಿ ಎಷ್ಟಾಗುತ್ತೆ? 4,000 ಇಂದ 2,600. ಟೋಟಲ್ 6,600 is the over subscription. ಅದನ್ನ 7 13 15 15.4 15.4 ಡಿವೈಡ್ ಮಾಡಿ ಇಂಟು 7 ಮಾಡಿದಾಗ ನಮಗೆ 2,999 ಬರುತ್ತೆ. ಅದನ್ನ 3,000 ಇದು 2,571 ಇದು ನಿಲ್ಲಾಗುತ್ತೆ. ಇದು 500 ಬದಲು 858 858. ಇದು ಪ್ಲಸ್ 2,600 ಇದು 1,600 ಬದಲು 2,600 ಆಯಿತು. ನೆಕ್ಸ್ಟ್ 171 ಡ್ಯಾಶ್ 171. ಈ ವ್ಯಾಲ್ಯೂಸ್ ಎಲ್ಲ ಹೇಗೆ ಬೇಕು ಅಂತ ಹೇಳಿದ್ರೆ 6,600 ಡಿವೈಡೆಡ್ ಬೈ 15.4 ಡಿವೈಡ್ ಮಾಡಿಕೊಂಡು 7ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ, 6ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ, 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ, 0.4 ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ. ಅಂದ್ರೆ ಇವೆರಡೂ ಇರತಕ್ಕಂಥ 6,600 ಈ 4 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈಗ ಇದನ್ನ ಡಿಡಕ್ಟ್ ಮಾಡ್ಕೊಳ್ಬೇಕು. ಇದನ್ನ ಡಿಡಕ್ಟ್ ಮಾಡಿದ್ರೆ 18 3 ಹೋದ್ರೆ 15,000. 1,500 2,571 ಹೋದ್ರೆ ಮೈನಸ್ 1,071. ಇದು ನಿಲ್. 500 858 ಹೋದ್ರೆ ಮೈನಸ್ 358. ಇದು ನಿಲ್. ಇದು 1,429. ಇದು 15,000. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಬಿ ಮತ್ತು ಡಿ, ಬಿ ಮತ್ತು ಡಿ ಅವರಿಬ್ಬರದು ಓವರ್ ಸಬ್ಸ್ಕ್ರಿಪ್ಷನ್ ಆಯ್ತು. ಬಿ ಮತ್ತು ಡಿ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಅದನ್ನ ಎ ಮತ್ತು ಎಫ್ ಗೆ 7:0.4 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇನ್ನು ಉಳ್ಕೊಂಡಿರೋದು ಎ ಮತ್ತು ಎಫ್. ಎ ಮತ್ತು ಎಫ್ ಮಾತ್ರ ಉಳ್ಕೊಂಡಿದೆ. ಅದಕ್ಕೋಸ್ಕರ ಇದನ್ನು ಮತ್ತೆ ಓವರ್ ಸಬ್ಸ್ಕ್ರಿಪ್ಷನ್ ಆಫ್ ಬಿ ಅಂಡ್ ಡಿ, ಬಿ ಅಂಡ್ ಡಿ distributed to A and F, A and F in the ratio of 7:0.4. In the ratio of 7:4. ಇವನಿಗೆ 7 ರೇಷಿಯೋ, ಇವನಿಗೆ 0.4 ರೇಷಿಯೋದಲ್ಲಿ ಇದು ಎರಡನ್ನೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದೆರಡು ಸೇರಿದ್ರೆ ಎಷ್ಟಾಗುತ್ತೆ? 8 1 9, 7 5 12ಕ್ಕೆ 2 ಇನ್ನ 1, 3 1 4, 1,429 1,429 ಬರುತ್ತೆ. 1,429ನ್ನ ಡಿವೈಡೆಡ್ ಬೈ 7.4 ಇಂಟು 7 ರೇಷಿಯೋ ಎಗೆ 7 ರೇಷಿಯೋ ಮಾಡಿದ್ರೆ 1,352 ಫಾರ್ ಎ,
ಎಫ್ಗೆ 0.4 ಇಂದ ಮಾಡಿದ್ರೆ 77 ಇದು ಮತ್ತು ಇವೆರಡನ್ನು ಟೋಟಲ್ ಮಾಡಿ 7.4 ಇಂದ ಡಿವೈಡ್ ಮಾಡಿ ಮಲ್ಟಿಪ್ಲೈ ಇಂದ 7 ಮಾಡಿದ್ರೆ ಇದು ಬರುತ್ತೆ, ಮಲ್ಟಿಪ್ಲೈ ಇಂದ 0.4 ಮಾಡಿದ್ರೆ ಇದು ಬರುತ್ತೆ. ಸೊ ಇದು ಪ್ಲಸ್ 1071 ಡ್ಯಾಶ್ ಪ್ಲಸ್ 358 ಡ್ಯಾಶ್. ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡಿ. ಸೊ 15,000 ಅಲ್ಲಿ 1352 ಹೋದ್ರೆ 13,648 ನಿಲ್ 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 ನಿಲ್. ಸೊ 1429 minus 77 1352 15,000. So this is called as gross liability. ಇದನ್ನ ನಾವು gross liability ಅಂತ ಕರಿತೀವಿ. gross liability of underwriters. A 13,668 ಅಪ್ಲಿಕೇಶನ್ ತಗೊಂಡೋಗ್ಬೇಕು, F 1,352 ಅಪ್ಲಿಕೇಶನ್ಸ್ ನ ತಗೊಂಡೋಗ್ಬೇಕು. ಇಲ್ಲಿ ಟೋಟಲ್ ನಮಗೆ ಹೇಗೆ ಇದನ್ನ ಟ್ಯಾಲಿ ಮಾಡೋದು, ಇದನ್ನ ಹ್ಯಾಕ್ ಟ್ಯಾಲಿ ಮಾಡೋದು ಅಂತ ಹೇಳಿದ್ರೆ 15,000 ಅಪ್ಲಿಕೇಶನ್ಸ್ ನ ಇವ್ರು ತಗೊಂಡೋಗ್ತಾರೆ. ಸೊ ಟೋಟಲ್ ಕಂಪನಿ ಇಶ್ಯೂ ಮಾಡ್ತಾ ಇರೋದು 1,00,000. ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮತ್ತು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎರಡೂ ಸೇರಿದ್ರೆ 85,000 ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್. ಕಂಪ್ಲೀಷನ್ ಮಾಡ್ತಾ ಇರೋದು 1,00,000, ಅನ್ಮಾರ್ಕ್ಡ್ 20, ಮಾರ್ಕ್ಡ್ 65. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಇಸ್ 85,000. ಮಿಕ್ಕಿದ್ದು 15,000. ಈ 15,000 ಅಪ್ಲಿಕೇಶನ್ಸ್ ನ 6 ಜನ ಅಂಡರ್ರೈಟರ್ಸ್ ಅಲ್ಲಿ ಎ ಮತ್ತು ಎಫ್ ಅವರ ಲೈಬಿಲಿಟಿ ಮಾತ್ರ ಇದೆ. ಬಿ ದೇನು ಇಲ್ಲ, ಸಿ ದೇನು ಇಲ್ಲ, ಡಿ ದೇನು ಇಲ್ಲ, ಎಫ್ ದೇನು ಇಲ್ಲ. ಅದನ್ನ ತೋರಿಸತಕ್ಕಂಥ ಒಂದು ಸ್ಟೇಟ್ಮೆಂಟ್ ಶೋಯಿಂಗ್ ದ ಲೈಬಿಲಿಟಿ ಆಫ್ ಅಂಡರ್ರೈಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ವಿಚ್ ವಿ ಹ್ಯಾವ್ ಟು ಪ್ರಿಪೇರ್. ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ರೇಷಿಯೋನ ಡಿಸ್ಟ್ರಿಬ್ಯೂಟ್ ಮಾಡೋದು ಇಂಪಾರ್ಟೆಂಟು. ಮೊದಲು 35:30:20:10:3:2 ಅಂದರೆ ಇದನ್ನೆಲ್ಲ 5ರಿಂದ ಡಿವೈಡ್ ಮಾಡ್ಕೊಳ್ಳಿ. 5 7 35, 5 6 30, 5 4 20, 5 2 10, 5.6.4. This is the ratio, lowest ratio. 7:6:4:2:0.6:0.4. ನೆಕ್ಸ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಿ ಮತ್ತು ಎಫ್ ಇವರಿಬ್ಬರದು ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಸಿ ಮತ್ತು ಯಾರು ಸಿ ಮತ್ತು ಇ ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಅವರಿಬ್ಬರದನ್ನು ಬಿಟ್ಬಿಡಿ. ಮಿಕ್ಕಿದನ್ನ ಎ ಬಿ ಡಿ ಎಫ್, ಎ ಬಿ ಡಿ ಎಫ್ಗೆ ಹಂಚಬೇಕು ಅವರಿಬ್ಬರನ್ನ ಬಿಟ್ಟು. ಮತ್ತೆ ಮಾಡಿದಾಗ ಮತ್ತೆ ಇವರಿಬ್ಬರದು ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಬಿ ಮತ್ತು ಡಿ ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಬಿ ಮತ್ತು ಡಿ ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಆ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದ್ದನ್ನ ಎ ಮತ್ತು ಎಫ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎ ಮತ್ತು ಎಫ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಆಮೇಲೆ ಉಳಿಯೋದನ್ನ ಅಂಡರ್ರೈಟರ್ಸ್ ಲೈಬಿಲಿಟಿ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಅಂಡರ್ರೈಟರ್ಸ್ ಲೈಬಿಲಿಟಿ. ಇನ್ ದಿಸ್ ವೇ ವಿ ಹ್ಯಾವ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ ದ ಲೈಬಿಲಿಟಿ ಆಫ್ ಅಂಡರ್ರೈಟರ್ಸ್.
ರೇಷಿಯೋ ಮಾಡೋದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಲಾಸ್ಟಲ್ಲಿ ಆ ರೀತಿ ಟೋಟಲ್ ಮಾಡ್ಕೊಬೇಕು. 1,00,000 ಕಂಪನಿ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದೆ, 20,000 ಅನ್ಮಾರ್ಕ್ಡ್ ಬಂದಿದೆ, ಅಲ್ಲಿ ಮಿಕ್ಕಿದ್ದೀನಿ 80,000, 65,000 ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇರುತ್ತೆ, ಮಿಕ್ಕಿದ 15,000. ಮಿಕ್ಕಿದ 15,000ನ ಯಾವ ಅಂಡರ್ ರೈಟರ್ಸ್ನ ಲೈಬಿಲಿಟಿ ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದನ್ನು ಸ್ಟೇಟ್ಮೆಂಟ್ ಶೋಯಿಂಗ್ ದ ಲೈಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತ ಕರಿತೀವಿ. ನೆಕ್ಸ್ಟು 4ನೇ ಪ್ರಾಬ್ಲಮ್. ಇವಾಗ ಒಂದು ಕಳಿಸಿದ್ದೀನಿ ನೋಡಿ, 4, 5, 6 3 ಪ್ರಾಬ್ಲಮ್ಸ್ನ ಕಳಿಸಿದ್ದೀನಿ. ಆ 3 ಪ್ರಾಬ್ಲಮಲ್ಲಿ 4ನೇ ಪ್ರಾಬ್ಲಮ್ ಇದೆ ನೋಡಿ. ಯಾವುದು? The Bombay Bookbinding Company Limited made a public issue of 4 lakh equity shares of rupees 10 each. The entire issue was underwritten by 5 underwriter was as follows: A, B, C, D, E. As a result of the issue, the following are the marked applications: A, B, C, D, E. Direct applications received for 10,000 shares. Determine the liability of each underwriter. ಇಲ್ಲಿ 5 ಜನ ಅಂಡರ್ ರೈಟರ್ಸ್ ಇದ್ದಾರೆ. ಸೊ 5 ಜನ ಅಂಡರ್ ರೈಟರ್ಸ್ ಇರೋದ್ರಿಂದ ಎ ಬಿ ಸಿ ಡಿ ಇ ಟೋಟಲ್ ಇಷ್ಟು ಮಾತ್ರ ಸಾಕು. ಎ ಬಿ ಸಿ ಡಿ ಇ ಟೋಟಲ್, ಎಫ್ ಬರೋದಿಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು 7 ಕಾಲಮ್ ಬರೋ ರೀತಿಯಲ್ಲಿ ಒಂದು ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. 7 ಕಾಲಮ್ಸ್ ಅಂತ ಹೇಳಿದ್ರೆ 5 ಜನ ಅಂಡರ್ ರೈಟರ್ಸ್ ಇದ್ದಾರೆ, ಇನ್ನು 2 ಕಾಲಮ್ಸ್ ಎಕ್ಸ್ಟ್ರಾ. ಒಂದು ಪರ್ಟಿಕ್ಯುಲರ್ಸ್ ಕಾಲಮು, ಒಂದು ಎ, ಬಿ, ಸಿ, ಡಿ, ಇ ಟೋಟಲ್. ಎಫ್ ಬರೋದಿಲ್ಲ ಇಲ್ಲಿ. ಟೋಟಲ್ ಕಾಲಮ್, ದಿಸ್ ಈಸ್ ಟೋಟಲ್ ಕಾಲಮ್. ದಟ್ಸ್ ಆಲ್. ದಿಸ್ ಈಸ್ ಏನಫ್. 7 ಕಾಲಮ್ಸ್. ಇಲ್ಲಿ ಏನು ಹೇಳ್ತಾನೆ? ದ ಕಂಪನಿ ಗ್ರಾಸ್ ಲೈಬಿಲಿಟಿ, ದ ಕಂಪನಿ ಈಸ್ ಗೋಯಿಂಗ್ ಟು ಇಶ್ಯೂ 4 lakh ಈಕ್ವಿಟಿ ಶೇರ್ಸ್. 4 ಲಕ್ಷ ಈಕ್ವಿಟಿ ಶೇರ್ಸು. ಅದರಲ್ಲಿ ಎ ಬಿ ಸಿ ಮೂವರದ್ದು ಸೇರಿ 25%, 25%, 25%. 4 ಲಕ್ಷಕ್ಕೆ 25% ಅಂದರೆ 1 lakh. ನೆಕ್ಸ್ಟ್ ಡಿದು 10%. 10% of 4 lakh is equal to 40,000. ಇದು 15%. 15% of 4 lakh is equal to 60,000. This is the gross liability. ಈ 1 ಲಕ್ಷ ಹ್ಯಾಕ್ ಅಂತಂದ್ರೆ 4 ಲಕ್ಷಕ್ಕೆ 25%, 25%, 25%. ಇದು 10%, ಇದು 15%. ನೆಕ್ಸ್ಟ್ ಈ ಪ್ರಾಬ್ಲಮ್ ಅಲ್ಲೂ ಅಷ್ಟೇ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಯಾವ ರೀತಿ? ಡೈರೆಕ್ಟ್ ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್. ಡೈರೆಕ್ಟ್ ಅಪ್ಲಿಕೇಶನ್ಸ್ ಅಂದರೆ ಯಾವುದು ಮಾರ್ಕ್ಡ್ ಅಲ್ಲ, ಅದನ್ನು ಡೈರೆಕ್ಟ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಎಷ್ಟು ಡೈರೆಕ್ಟ್ ಅಪ್ಲಿಕೇಶನ್ಸು? 10,000. 10,000 is the unmarked applications or direct applications. ಈ 10,000 ಅಷ್ಟೇ 25%, 25%, 25%, 10%, 15%. ಸೊ 1.5 ಟೋಟಲ್ 10,000. ಇದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. 1 ಲಕ್ಷದಲ್ಲಿ 2,500 ಹೋದರೆ 97,500. 97,500. 97,500.
ನೆಕ್ಸ್ಟ್ ಇದರಲ್ಲಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ ನೋಡಿ. ಎ 1,02,000, ಬಿ 95,000, ಸಿ 60,000, ಡಿ 32,000, ಇ 51,000. ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿ. ಇದಿಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ 1,02,000 ಪ್ಲಸ್ 95,000 ಇದನ್ನೆಲ್ಲ ಟೋಟಲ್ ಮಾಡಿದಾಗ 3,40,000 ಬರುತ್ತೆ. 3,40,000 ಅಪ್ಲಿಕೇಶನ್ಸ್. 1,02,000, 95,000, 60,000, 32,000, 51,000 ಇದಿಷ್ಟು ಟೋಟಲ್ ಮಾಡಿದ್ರೆ 3,40,000. ಈಗ ಇದನ್ನ ಡಿಡಕ್ಟ್ ಮಾಡಿ. ಇದನ್ನ ಡಿಡಕ್ಟ್ ಮಾಡಿದ್ರೆ ಇವರು ಬೇಕಾಗಿರೋದು 97,000, ಬಟ್ ಬಂದಿರೋದು 1,02,000. ಅಲ್ಲಿಗೆ 4,500 ಓವರ್ ಸಬ್ಸ್ಕ್ರಿಪ್ಷನ್. ಇವ್ರದ್ದು 2,500, ಇವ್ರದ್ದು 37,500, ಇದು 7,000, ಇದು 7,500. ನೆಕ್ಸ್ಟ್ 50,000. ಅಲ್ಲಿಗೆ ಏನು ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಮಿಕ್ಕಿ ಈ ಓವರ್ ಸಬ್ಸ್ಕ್ರಿಪ್ಷನ್ ಆಗಿರೋದನ್ನ ಬಿ, ಸಿ, ಡಿ ಮತ್ತು ಇಗೆ ಯಾವ ರೇಷಿಯೋದಲ್ಲಿ ಹಂಚಬೇಕು? 25:25:10:15. ಅದನ್ನ ಓವರ್ ಸಬ್ಸ್ಕ್ರಿಪ್ಷನ್ ಆಫ್ ಎ distributed to B, C, D and E in the ratio of 25:25:10:15. 25:25:10:15. ಎಷ್ಟು ಓವರ್ ಸಬ್ಸ್ಕ್ರಿಪ್ಷನ್ ಆಗಿರೋದು? 4,500. 4,500ಕ್ಕೆ 25%. 4,500 ರೂಪಾಯಿಗೆ 4,500ಕ್ಕೆ 25% ಅಂತ ಹೇಳಿದ್ರೆ ಸೊ ಇಟ್ ಕಮ್ಸ್ ಟು 2,500 ಅಲ್ಲ 1,500. 1,500 1,500 ಬರುತ್ತೆ. ನೆಕ್ಸ್ಟ್ ಇದು 1,500 ಬರುತ್ತೆ. ನೆಕ್ಸ್ಟ್ ಇದು 600 ಬರುತ್ತೆ. 10% ಅಂತ ಹೇಳಿದ್ರೆ ಇದು 10% ಅಂತಂದ್ರೆ ಇದು 450. ಯಾವ ರೇಷಿಯೋದಲ್ಲಿ? ಒಂದು ನಿಮಿಷ. 5:25. ಸೊ 10% ಆಫ್ 4,500 450. 450. ಸೊ 450 × 25% ಅಂತ ಹೇಳಿದ್ರೆ ಒಂದು ನಿಮಿಷ 4,500 ಇಂಟು 25%. 25%. 25 50 60 75 80. ಸೊ 80 ಆಗುತ್ತೆ. ಇದನ್ನ ರೇಷಿಯೋ ಮಾಡ್ಕೊಂಡು 5:5:25 5:5:25 5:2 10 5:3 15 5:5 10 12 15 4,500 ಡಿವೈಡೆಡ್ ಬೈ 15 ಇಂಟು 5 ಅದು 1,500 ಬರುತ್ತೆ. ಇದು 1,500 ಬರುತ್ತೆ. ಇದು 600 ಬರುತ್ತೆ. ಇದು 900 ಬರುತ್ತೆ. ಇದನ್ನ ರೇಷಿಯೋ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ ಪೂರ್ತಿಯಾಗಿ ರೇಷಿಯೋ ಮಾಡ್ಕೊಂಡ್ಬಿಡಿ. ಪರ್ಸೆಂಟೇಜ್
ಪರ್ಸೆಂಟೇಜಲ್ಲಿ ಮಾಡಬಾರ್ದು. ಇದನ್ನು ಪರ್ಸೆಂಟೇಜ್ ಬದಲು 5ರಿಂದ 5 25 5 25 5 2 10 5 3 15 5:5:2:3. So 5 first prize 10 12 plus 3 15. ಈ 4,000 15 ಇಂದ ಡಿವೈಡ್ ಮಾಡಿ. ಒಂದನೇದಕ್ಕೆ ಬಿ ಗೆ 5, ಸಿ ಗೆ 5, ಡಿ ಗೆ 5, 2, ಇ ಗೆ 3. ಸೊ ಪ್ಲಸ್ 4,500. ಈ 4,000 4 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 1,5 3 36 45. ಈಗ ಇದನ್ನ ಡಿಡಕ್ಟ್ ಮಾಡಿ. 4,500 ಮೇಲೆ 4,500 ಹೋದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. 2,500 ಮೇಲೆ 1,500 ಹೋದ್ರೆ 1,000. 37,500ನಲ್ಲಿ 1,500 ಹೋದ್ರೆ 36,000. 700ರಲ್ಲಿ 600 ಹೋದ್ರೆ 6,400. 6,600. ಇದಿಷ್ಟು ಟೋಟಲ್ ಮಾಡಿದ್ರೆ 50,000. ಇದನ್ನ ನೆಟ್ ಲೈಬಿಲಿಟಿ ಆಫ್ ಅಂಡರ್ರೈಟರ್ಸ್. ಇದನ್ನ ಟ್ಯಾಲಿ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಕಂಪನಿ ಈಸ್ ಗೋಯಿಂಗ್ ಟು ಇಶ್ಯೂ 4 lakh ಶೇರ್ಸ್. ಕಂಪನಿ 4 ಲಕ್ಷ ಶೇರ್ಸ್ನ ಇಶ್ಯೂ ಮಾಡ್ತಾ ಇದೆ. ಅದರಲ್ಲಿ ಅನ್ಮಾರ್ಕೆಡ್ 10, ಮಾರ್ಕೆಟ್ 3,40,000. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ವರ್ 3,50,000. ಟೋಟಲ್ ಅಪ್ಲಿಕೇಶನ್ ರಿಸೀವ್ ಆಗಿರೋದು 10,000 ಪ್ಲಸ್ 350. ಮಿಕ್ಕಿದ್ದು 50,000. ಆ 50,000ನ ಯಾವ ಅಂಡರ್ರೈಟರ್ಸು ಎಷ್ಟೆಷ್ಟು ತಗೊಂಡೋಗ್ತಾರೆ? ಬಿ 1,000, ಸಿ 36,000, ಡಿ 6,400, ಇ 6,600. Total 50,000 is the net liability of underwriters. Statement showing the liability of underwriters. So ಇಲ್ಲಿ ರೇಷಿಯೋ ಮಾಡಬಹುದು. ಇದನ್ನ ಇದು ಮಾಡ್ಕೋಬೇಕು. ರೇಷಿಯೋನ ಬೇಕಾದ್ರೆ ಮಾಡ್ಕೋಬಹುದು. 80ರಿಂದ ಡಿವೈಡ್ ಮಾಡಿ ಇಂಟು 25. ಆ ರೀತಿ ಮಾಡಿದ್ರೆ ಏನು ಬರುತ್ತೆ? 4,500 divided by 80 into 25. ಅವಾಗಲೂ ಸಹ 1,500 ಬರುತ್ತೆ. ಇದು 1,500 ಬರುತ್ತೆ. ಇಂಟು 10 ಮಾಡಿದಾಗ ನಮಗೆ 80 10 ಮಾಡಿದಾಗ 600 ಬರುತ್ತೆ. ಡಿವೈಡೆಡ್ ಬೈ 80 ಇಂಟು 15 ಮಾಡಿದಾಗ 900 ಬರುತ್ತೆ. ಯಾವ ರೀತಿ ಬೇಕಾದರೂ ಮಾಡ್ಬೋದು. 25:25:10:15 ಅಂತ ಇದನ್ನೆಲ್ಲ ಟೋಟಲ್ ಮಾಡ್ಕೊಂಡು ಅದರಿಂದ ಡಿವೈಡ್ ಮಾಡಿ. ಇದು ಒಂದು ಮಲ್ಟಿಪ್ಲೈ, ಎರಡನೇ ಮಲ್ಟಿಪ್ಲೈ, ಮೂರನೇ ಮಲ್ಟಿಪ್ಲೈ, ನಾಲ್ಕನೇ ಮಲ್ಟಿಪ್ಲೈ. ಈ ರೀತಿ ಬೇಕಾದ್ರೂ ಮಾಡ್ಬೋದು. ರೇಷಿಯೋಸ್ ತಗೊಳ್ಬೇಕಾದ್ರೂ ಮಾಡ್ಬೋದು. ಇನ್ ದಿಸ್ ವೇ ವಿ ಹ್ಯಾವ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ ದ ಲೈಬಿಲಿಟಿ ಆಫ್ ಅಂಡರ್ರೈಟರ್ಸ್. ಇದುವರೆಗೂ ನಾನು ಮಾಡೋದೆಲ್ಲ ಕಂಪ್ಲೀಟ್ ಅಂಡರ್ ರೈಟಿಂಗ್. ನಾನು ಹೇಳಿದ್ದೀನಿ ಯಾತಕ್ಕೋಸ್ಕರ ಕಂಪ್ಲೀಟ್ ಅಂತ. ಒಂದು ಕಂಪನಿ ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಾ ಇದೆಯೋ ಆ ಎಲ್ಲ ಶೇರ್ಸನ್ನ ಅಂಡರ್ರೈಟರ್ಸೇ ಮಾಡ್ತಾರೆ. ಅಂಡರ್ರೈಟರ್ಸ್ 4 ಲಕ್ಷ ಕಂಪನಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. 25%, 25%, 25%, 10%, 15%. ಇದಿಷ್ಟು ಟೋಟಲ್ ಮಾಡಿದ್ರೆ 100%. 100%. 25, 25, 50, 75, 85, 85 ಪ್ಲಸ್ 15 1 lakh. ಅದು 100% ಆಗುತ್ತೆ. In this way you have to prepare statement showing the liability of underwriters. Next, ಪಾರ್ಷಿಯಲ್ ಅಂಡರ್ರೈಟಿಂಗ್ ಅಂತಂದರೆ ಏನು? ಪಾರ್ಷಿಯಲ್ ಅಂಡರ್ರೈಟಿಂಗ್ನ ಯಾವ ರೀತಿ ಮಾಡಬೇಕು ಆ ಥರದ್ದು 1-2 ಪ್ರಾಬ್ಲಮ್ಸ್ನ ಮಾಡಿ ಆಮೇಲೆ ಫರ್ಮ್ ಅಂಡರ್ರೈಟಿಂಗ್ ಅಂತಂತಂದರೆ ಏನು? ಫರ್ಮ್ ಅಂಡರ್ರೈಟಿಂಗ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ಮಾಡಬೇಕು,
ಫರ್ಮ್ ಅಂಡರ್ ರೈಟಿಂಗ್ ಅಂತಂತಂದರೆ ಏನು? ನಾವು ಇದುವರೆಗೆ ಮಾಡಿರೋದು ಪ್ಯೂರ್ ಅಂಡರ್ ರೈಟಿಂಗ್, ಕಂಪ್ಲೀಟ್ ಅಂಡರ್ ರೈಟಿಂಗ್, ವಿತೌಟ್ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಇಲ್ಲದೆ ಇರ್ತಕ್ಕಂಥದ್ದನ್ನೇ ನಾವು ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಕರೆಯೋದು. ಆ ಪ್ಯೂರ್ ಅಂಡರ್ ರೈಟಿಂಗಲ್ಲಿ ಕಂಪ್ಲೀಟ್ ಅಂಡರ್ ರೈಟಿಂಗ್ನ ನಾವು ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಇದ್ದೀವಿ. ಇದು ತುಂಬ ಈಸಿ. ಬರೀ ಕಳೆಯೋದು, ಕೂಡೋದು, ರೇಷಿಯೋದಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆಗಿರ್ತಕ್ಕಂಥದ್ದನ್ನು ಹ್ಯಾಗ್ ಡಿಸ್ಟ್ರಿಬ್ಯೂಟ್ ಮಾಡೋದು. ಇಲ್ಲ ಅವ್ರು ಬೇಕಾಗಿದ್ದು 97,500, ಬಟ್ ಅವನಿಗೆ 1,02,000 ಮಾತ್ರ ಅಪ್ಲಿಕೇಶನ್ಸ್ ಬಂದಿದೆ. ಆ ಎಕ್ಸಸ್ ಆಗಿ ಬಂದಿರತಕ್ಕಂಥದ್ದನ್ನು ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ನೋಡ್ರಿ, ಇವರಿಗೆ 97 ಬರಬೇಕು, 95 ಬಂದಿದೆ, ಒಂದು ಓವರ್ ಸಬ್ಸ್ಕ್ರಿಪ್ಷನ್ ಇಲ್ಲ. ಬಟ್ ಏನು 97,500 ಅಪ್ಲಿಕೇಶನ್ಸ್ ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಬಟ್ ಅವನಿಗೆ ಸಬ್ಸ್ಕ್ರಿಪ್ಷನ್ ಬಂದಿರೋದು 1,02,000. ಅವನು ಬೇಕಾಗಿರೋದಕ್ಕಿಂತ ಜಾಸ್ತಿ ಬಂದಿದ್ರೆ ಅದನ್ನು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಆ ಓವರ್ ಸಬ್ಸ್ಕ್ರಿಪ್ಷನ್ ಆಗಿರೋದನ್ನ ಬೇರೆಯವ್ರಿಗೆ, ಕಂಪ್ನಿಗವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿ 4 ಜನಕ್ಕೂ ಕಮ್ಮಿ ಇದೆ, ಬಿ, ಸಿ, ಡಿ ಮತ್ತು ಇಗೆ. ಇವ್ದು ಮಾತ್ರ ಓವರ್ ಸಬ್ಸ್ಕ್ರಿಪ್ಷನ್ ಇದೆ. ಆ ಓವರ್ ಸಬ್ಸ್ಕ್ರಿಪ್ಷನ್ 4,000 ಶೇರ್ಸ್ನ ಶಾರ್ಟೇಜ್ ಆಗಿರೋ ಬಿ, ಸಿ, ಡಿ ಮತ್ತು ಇಗೆ ಅವರ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮತ್ತೆ ಓವರ್ ಸಬ್ಸ್ಕ್ರಿಪ್ಷನ್ ಆದರೆ ಯಾಕಾದರೂ ಅವ್ರದನ್ನ ಮಿಕ್ದೋರು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ರೀತಿ ಕೊನೆ ತನಕ ಮಾಡ್ಕೊಂಡು ನಾವು ಲಾಸ್ಟಲ್ಲಿ ನೆಟ್ ಲೈಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ರೀತಿ ಮಾಡ್ತಕ್ಕಂಥದ್ದನ್ನು ಸ್ಟೇಟ್ಮೆಂಟ್ ಶೋಯಿಂಗ್ ದ ಲೈಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಸೊ ಇನ್ನೂ 2 ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ಕಳಿಸಿದ್ದೀನಿ. ಅದನ್ನು ಹಾಗೆ ಇಟ್ಕೊಂಡಿರ್ರಿ. ಅದನ್ನು ನಾಳೆ ಐ ವಿಲ್ ಅಪ್ಲೋಡ್ ದಿಸ್. ಇವತ್ತು ಇದನ್ನು ಅಪ್ಲೋಡ್ ಮಾಡಿ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಈ ಪ್ರಾಬ್ಲಮ್ನ ನೀಟಾಗಿ ಕೂತ್ಕೊಂಡು ಫ್ರೀ ಇದ್ದಾಗ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ನಿಮ್ಮಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದರೆ ನಾನು ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇಲ್ಲ ಅಂತ ತಿಳ್ಕೊಬೇಕು, ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಬೇಕು, ಅಥವಾ ನೋಡಿದ್ರೂ ಏನೂ ಅರ್ಥ ಆಗಿಲ್ಲ ಅಂತ ತಿಳ್ಕೊಬೇಕು. ಏನೂ ಗೊತ್ತಾಗ್ತಿಲ್ಲ ನಮಗೆ. ವಿ ಆರ್ ಟೋಟಲಿ ಬ್ಲ್ಯಾಂಕ್. ತುಂಬ ಬ್ಲ್ಯಾಂಕ್ ಆಗಿದ್ದೀವಿ. ಎದುರುಗಡೆ ಇದ್ದರೆ ಪ್ರತಿಯೊಬ್ಬರನ್ನು ಮಾತಾಡಿಸಿ ನಿಮ್ಗೆ ಅರ್ಥ ಆಯ್ತಾ ಇಲ್ವಾ ಅಂತ ಕೇಳ್ಬೋದು. ಬಟ್ ನೀವು ನಮ್ಮಿಂದ ತುಂಬ ದೂರ ಇದ್ದೀರಾ. ನಿಮ್ಮ ರೆಸ್ಪಾನ್ಸ್ ಅಂತೂ ಏನೂ ಇಲ್ಲ. ನಾನು ಅದಕ್ಕೋಸ್ಕರ ಗ್ರೂಪಲ್ಲೂ ನೀವು ಮೆಸೇಜ್ ಮಾಡಲಿ, ನಮ್ಮನ್ನೇನಾದರೂ ಕೇಳಲಿ ಅಂತೇಳ್ಬಿಟ್ಟು ಅದನ್ನು ಸಹ ಓಪನ್ ಮಾಡಿದ್ದೀವಿ. ಯಾರೂ ಏನೂ ಕ್ವಶನ್ಸ್ ಆಗಲಿ, ಡೌಟ್ಸ್ ಆಗಲಿ, ಅರ್ಥ ಆಯ್ತಾ, ಅರ್ಥ ಆಗಲಿಲ್ವಾ, ಏನೂ ಹೇಳ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಮಾಡ್ತಕ್ಕಂಥ ಕರ್ತವ್ಯ ನಾವು ಮಾಡೋದನ್ನು ಮಾಡ್ತಾ ಇದ್ದೀವಿ. ಮಿಕ್ಕಿದ್ದೇನಿದ್ರೂ ನಿಮ್ಮ ಮುಖ ಭೇಟಿಯಾದಾಗ ಮಾತ್ರ ಉಭಯ ಕುಶಲೋಪರಿಗಳನ್ನ ವಿಚಾರಿಸ್ಕೊಂಡು ನಿಮ್ಗೆ ಅರ್ಥ ಆಯ್ತಾ, ಅರ್ಥ ಆಗಿಲ್ವಾ, ಯಾರಿಗೆ ಎಷ್ಟು ಅರ್ಥ ಆಯಿತು ಅನ್ನೋದನ್ನು ಆಮೇಲೆ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಅರ್ಥ ಆಗದೇ ಇದ್ದರೆ ದಯವಿಟ್ಟು ವಾಟ್ಸಪ್ ಗ್ರೂಪಲ್ಲೋ ಫೋನ್ ಮಾಡೋ ಕೇಳಿ. ಮಿಕ್ಕಿದ್ದನ್ನು ಆಮೇಲೆ ನೋಡೋಣ. ಬಾಯ್. ಥ್ಯಾಂಕ್ ಯು.